ಒಂದು ತಣ್ಣನೆಯ ರಾತ್ರಿ. ಬಾಗಿಲ ಹತ್ತಿರ ಒಂದು ಪತ್ರ. ಆ ಪತ್ರದಲ್ಲಿ 30 ವರ್ಷಗಳಷ್ಟು ಹಳೆಯ ಒಂದು ದೊಡ್ಡ ರಹಸ್ಯ. ಕೇಳೋಕೆ ಇಂಟ್ರೆಸ್ಟಿಂಗ್ ಅಲ್ವಾ? ಬನ್ನಿ ಈ ರೋಚಕ ಕಥೆಯೊಳಗೆ ಹೋಗೋಣ. ಈ ಕಥೆ ಶುರುವಾಗೋದೇ ಒಂದು ಥ್ರಿಲ್ಲಿಂಗ್ ಮೊಮೆಂಟ್ನಿಂದ. ಅದು ಎಲ್ಲವನ್ನೂ ಬುಡಮೇಲು ಮಾಡಿಬಿಡುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಚಳಿಗಾಲದ ಒಂದು ಕೊರೆಯೋ ರಾತ್ರಿ. ಒಂದು ಸಣ್ಣ ಹಳ್ಳಿ, ಪೂರ್ತಿ ಸ್ತಬ್ಧ. ಲೀಲಾ ಅನ್ನೋರು ಮತ್ತು ಅವಳ ಮಗ ವೀಕ್ಷಿತ್ ಮನೆಯಲ್ಲಿ ಬೆಚ್ಚಿಗೆ ಕೂತು ಊಟಕ್ಕೆ ರೆಡಿಯಾಗ್ತಿದ್ದಾರೆ. ಅಷ್ಟ್ರಲ್ಲಿ ಆ ನಿಶ್ಶಬ್ದವನ್ನ ಮುರಿಯೋ ಹಾಗೆ ಯಾರೋ ಬಾಗ್ಲು ತಟ್ಟಿದ ಶಬ್ದ, ಟಕ್ ಟಕ್ ಅಂತ. ಲೀಲಾ ಹೋಗಿ ಬಾಗ್ಲು ತೆರೆದು ನೋಡ್ತಾಳೆ, ಆದ್ರೆ ಹೊರಗೆ ಯಾರೂ ಇಲ್ಲ. ಯೋಚ್ನೆ ಮಾಡಿ, ಎಷ್ಟು ಗೊಂದಲ ಆಗಿರ್ಬೇಕು. ಆದರೆ ಅವಳ ಕಣ್ಣಿಗೆ ಬಿದ್ದಿದ್ದು ನೆಲದ ಮೇಲೆ ಬಿದ್ದಿದ್ದ ಒಂದು ಹಳದಿ ಲಕೋಟೆ. ಇದನ್ನ ಯಾರೋ ಇಲ್ಲಿಟ್ಟೋಗಿರ್ಬೋದು ಅಂತ ಅವಳಿಗೆ ತಲೆ ಕೆಡಿಸ್ಬಿಡುತ್ತೆ. ಆ ಲಕೋಟೆ ಮೇಲೆ ಬರ್ದಿದ್ದ ಸಾಲುಗಳು ಅವಳ ಎದೆ ಬಡಿತಾನೆ ಹೆಚ್ಚು ಮಾಡ್ಬಿಡ್ತು. ಏನಂತ ಬರ್ದಿತ್ತು ಅಂದ್ರೆ, ನಿನ್ನ ಭೂತಕಾಲದ ಸತ್ಯ ಇದ್ರಲ್ಲಿದೆ. ಇದನ್ನ ಓದಿದ್ಮೇಲೆ ಕುತೂಹಲ, ಆತಂಕ ಎಲ್ಲ ಒಟ್ಟಿಗೆ ಶುರು. ಹಾಗಾದ್ರೆ ಆ ಲಕೋಟೆ ಒಳಗೆ ಏನಿತ್ತು? ಆ ರಹಸ್ಯ ಇನ್ನಷ್ಟು ಕಗ್ಗಂಟಾಗಿದ್ದು ಹೇಗೆ? ನೋಡೋಣ ಬನ್ನಿ. ಸರಿ, ಲೀಲಾ ಆ ಲಕೋಟೆಯನ್ನ ತೆರೆದು ನೋಡ್ತಾಳೆ. ಒಳಗಡೆ ಇದ್ದಿದ್ದು ಒಂದು ಹಳೇ ಫೋಟೋ. ಅದರಲ್ಲಿ ಅವಳಿದ್ಲು, ಅವಳ ಅಮ್ಮ ಇದ್ರು, ಜೊತೆಗೆ ಅವರಿಗೆ ಯಾರಿಂದೇ ಗೊತ್ತಿಲ್ಲದೊಬ್ಬ ವ್ಯಕ್ತಿ. ಈಗ ನೋಡಿ, ಗೊಂದಲ ಡಬಲ್ ಆಯ್ತು. ಈ ಸೀರಿಯಸ್ ಸನ್ನಿವೇಶದಲ್ಲಿ ಅವಳ ಮಗ ವೀಕ್ಷಿತ್ ಆ ಫೋಟೋ ನೋಡಿ ತುಂಬಾ ಮುಗ್ಧವಾಗಿ ಹೇಳ್ತಾನೆ, ಅಮ್ಮ, ಈ ಅಂಕಲ್ ಐಸ್ ಕ್ರೀಮ್ ಮಾರೋರ್ ತರ ಇದ್ದಾರೆ ಅಂತ. ಅವನ ಮಾತು ಕೇಳಿ ಆ ಕ್ಷಣದ ಟೆನ್ಷನ್ ಸ್ವಲ್ಪ ಕಡಿಮೆ ಆಯ್ತು ಅನ್ಬೋದು. ಆ ಇಡೀ ರಾತ್ರಿ ಲೀಲಾಗೆ ನಿದ್ದೆನೇ ಬರ್ಲಿಲ್ಲ. ಕೈಯಲ್ಲಿ ಆ ಫೋಟೋ ಹಿಡ್ಕೊಂಡು ಅದನ್ನೇ ನೋಡ್ತಾ ಕೂತಿದ್ಲು. ಅವಳ ತಲೆಯಲ್ಲಿ 1000 ಪ್ರಶ್ನೆಗಳು ಓಡ್ತಾ ಇತ್ತು. ಹೀಗೆ ಫೋಟೋ ನೋಡ್ತಿದ್ದಾಗ ಇದ್ದಕ್ಕಿದ್ದಂತೆ ಅದರ ಗಾಜಿನ ಮೇಲೆ, ಅಂದ್ರೆ ಆ ರಿಫ್ಲೆಕ್ಷನ್ನಲ್ಲಿ ಯಾರ್ದೋ ನೆರಳು ಸರ್ರನ್ನೇ ಹಾದೋದ ಹಾಗಾಯ್ತು. ಅವಳು ಒಮ್ಮೆಲೆ ಬೆಚ್ಚಿಬಿದ್ಲು. ತಕ್ಷಣ ಹಿಂದೆ ತಿರುಗಿ ನೋಡ್ತಾಳೆ. ಅದರಲ್ಲಿ ಯಾರೂ ಇಲ್ಲ. ಇಡೀ ರೂಮ್ ಖಾಲಿ. ಈ ಘಟನೆ ಅವಳನ್ನ ಇನ್ನಷ್ಟು ಭಯಪಡಿಸ್ಬಿಡ್ತು. ಏನಿದು, ನಿಜವಾಗ್ಲೂ ನಡೆದಿದ್ದ ಅಥವಾ ಬರೀ ಭ್ರಮೇನಾ ಅಂತ. ಆಗ ಮತ್ತೆ ವೀಕ್ಷಿತ್, ಅಮ್ಮ, ಒಂದ್ವೇಳೆ ದೆವ್ವ ಇದ್ರೆ ನನ್ ಹೋಮ್ವರ್ಕ್ ನೋಡಿ ಹೆದರ್ಕೊಂಡು ಹೋಗುತ್ತೆ ಬಿಡು ಅಂತ ತಮಾಷೆ ಮಾಡ್ತಾನೆ. ನೋಡಿ, ಈ ಭಯ ಮತ್ತೆ ನಗುವಿನ ಕಾಂಬಿನೇಷನ್ ಇದೆಯಲ್ಲ, ಅದು ಆ ಪರಿಸ್ಥಿತಿಯನ್ನೇ ವಿಚಿತ್ರ ಮಾಡ್ಬಿಟ್ಟಿತ್ತು. ಸರಿ, ಮಾರನೇ ದಿನಾನೇ ಈ ಎಲ್ಲಾ ರಹಸ್ಯದ ಗಂಟನ್ನು ಬಿಚ್ಚೋಕ್ಕಿ ಅಂತಾನೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಯಾರು ಅವರು? ಬಂದಿದ್ದು ಬೇರೆ ಯಾರೂ ಅಲ್ಲ, ಲೀಲಾಳ ಬಾಲ್ಯದ ಗೆಳೆಯ ಶಶಿ. ಬಹುಶಃ ಲೀಲಾಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅವನ ಹತ್ರ ಇತ್ತು. ಶಶಿ ಆ ಫೋಟೋ ನೋಡ್ದ ತಕ್ಷಣ ಒಂದು ಶಾಕಿಂಗ್ ಸತ್ಯ ಹೇಳ್ತಾನೆ. ಲೀಲಾ, ಈ ಫೋಟೋದಲ್ಲಿರೋದು ಬೇರೆ ಯಾರೂ ಅಲ್ಲ, ನಿನ್ನ ಮಾವ. 30 ವರ್ಷಗಳ ಹಿಂದೆ ಕಾಣೆಯಾಗಿದ್ರು ಅಂದ್ಕೊಂಡಿದ್ವಲ್ಲ, ಅವ್ರು ಇನ್ನೂ ಬದುಕ್ತಿದ್ದಾರೆ ಅಂತ. ಇದೊಂದು ದೊಡ್ಡ ಆಘಾತಕಾರಿ ವಿಷಯವಾಗಿತ್ತು. ಹಾಗಾದ್ರೆ ಈ ಸತ್ಯ ಗೊತ್ತಾದ ಮೇಲೆ ಏನಾಯ್ತು? ಇದು ಒಂದು ಭಾವನಾತ್ಮಕವಾದ ಪುನರ್ಮಿಲನಕ್ಕೆ ಹೇಗೆ ಕಾರಣವಾಯಿತು? ಬನ್ನಿ ನೋಡೋಣ. ಆಗ ಶಶಿ ಕಥೆ ಶುರುವಾಗಿದ್ದಕ್ಕೆ ಕಾರಣವಾದ ಆ ಲಕೋಟೆಯನ್ನೇ ತಗೊಂಡು ಅದರ ಹಿಂಭಾಗವನ್ನ ನೋಡೋಕೆ ಶೇಳ್ತಾನೆ. ಅದರ ಹಿಂಭಾಗದಲ್ಲಿ ಹೀಗೆ ಬರೆದಿತ್ತು, ನಿನ್ನನ್ನು ನೋಡಲು ನಾನು ಮತ್ತೆ ಬರುತ್ತೇನೆ. ನೋಡಿ, ಈ ಒಂದು ಸಾಲು ಅಲ್ಲೆಯವರೆಗಿನ ರಹಸ್ಯಕ್ಕೆ ಒಂದು ಭರವಸೆಯ ರೂಪ ಕೊಡ್ತು. ಪುನರ್ಮಿಲನದ ಭರವಸೆ. ಮೊದಲ ದಿನ ಪತ್ರ ಬಂತು, 2ನೇ ದಿನ ಸತ್ಯ ಗೊತ್ತಾಯ್ತು. ಇನ್ನೆರಡೇ ದಿನ, ಅಂದ್ರೆ 4ನೇ ದಿನ, ಲೀಲಾ ಆ ಭೇಟಿಗಾಗಿ ಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ನಿಂತಿರ್ತಾಳೆ. ಅಲ್ಲಿ ಅವಳ ಮಾವ ನಿಂತಿರ್ತಾರೆ. ತುಂಬಾನೇ ಅಪರಾಧಿ ಪ್ರಜ್ಞೆಯಿಂದ ಹೇಳ್ತಾರೆ, ಮಗುವೆ, ನಿನಗೆ ಸತ್ಯ ಹೇಳೋ ಧೈರ್ಯ ನನಗಿರ್ಲಿಲ್ಲ. ನಾನು ದೊಡ್ಡ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಬೇಡ್ಕೋತಾರೆ. ಆದ್ರೆ ಲೀಲಾ ಒಂದು ಕ್ಷಣವೂ ಯೋಚಿಸದೆ, ಮಾವ, ನೀವು ವಾಪಸ್ ಬಂದಿದ್ದೇ ಸಾಕು, ಉಳಿದಿದ್ದನ್ನೆಲ್ಲ ಕಾಲವೇ ಸರಿ ಮಾಡುತ್ತೆ ಅಂತ ಹೇಳ್ತಾಳೆ. ಅವಳ ಈ ಮಾತುಗಳು 30 ವರ್ಷಗಳಷ್ಟು ಹಳೆಯ ನೋವನ್ನ, ಗಾಯವನ್ನ ವಾಸಿ ಮಾಡ್ಬಿಡುತ್ತೆ. ನೋಡಿದ್ರಲ್ಲ, ಈ ಕಥೆ ನಿಜಕ್ಕೂ ಸತ್ಯ ಮತ್ತು ಕ್ಷಮೆಯ ಶಕ್ತಿಯ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಲ್ವಾ? ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ, ಸತ್ಯ ಎಷ್ಟೇ ದಿನ ಕತ್ತಲಲ್ಲಿ ಅಡಗಿ ಕೂತಿದ್ರೂ ಒಂದಲ್ಲ ಒಂದು ದಿನ ಅದು ಬೆಳಕಿಗೆ ಬಂದೇ ಬರುತ್ತೆ. ಇದು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗೋ ಒಂದು ಪಯಣದ ಹಾಗೆ. ಕೊನೆಯದಾಗಿ ಈ ಕಥೆ ನಮ್ಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ಮಾಡುತ್ತೆ. ಅದೇನಂದ್ರೆ, ನಮ್ಮ ಸ್ವಂತ ಜೀವನದಲ್ಲಿ ನಾವು ಕ್ಷಮೆಗೆ ಮತ್ತು ಸತ್ಯಕ್ಕೆ ಯಾವ ಸ್ಥಾನವನ್ನ ಕೊಟ್ಟಿದ್ದೀವಿ?